ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಕೇರಳದ ಪಾಲಕ್ಕಾಡು ಜಿಲ್ಲೆಯಲ್ಲಿರುವ ನನ್ನ ಅಮ್ಮನ ಅಜ್ಜಿ ಮನೆಯ ಹತ್ತಿರದಲ್ಲಿರುವ ಟೆಂಪಲ್ ಹಾಗೂ ಅಲ್ಲಿನ ಸುತ್ತಮುತ್ತಲ ಪರಿಸರವನ್ನು ನಿಮಗೆ ಕೂಡ ಶೇರ್ ಮಾಡೋಕೆ. ಇದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡು ಬರೋಣ. ಈ ಟೆಂಪಲ್ ನ ಹೆಸರು ತ್ರಿಕಣ್ಣ ದೇವನ್ ಟೆಂಪಲ್ ಅಂತ. ಇದು ಪಾಲಕ್ಕಾಡು ಜಿಲ್ಲೆಯ ಆಲತ್ತೂರು ತಾಲೂಕಿನ ಕಾಟುಶೇರಿ ಎಂಬ ಸಣ್ಣ ಗ್ರಾಮದಲ್ಲಿ ಇರುವ ದೇವಸ್ಥಾನ. ನೀವು ಈಗ ನೋಡ್ತಾ ಇರೋದು ಈ ದೇವಸ್ಥಾನದಲ್ಲಿರುವ ದೊಡ್ಡದಾದ ಅಶ್ವತ್ಥ ಮರ. ಈ ಅಶ್ವತ್ಥ ಮರಕ್ಕೆ ನಾವು ದಿನನಿತ್ಯ ಸುತ್ತು ಬರೋದು ತುಂಬಾನೇ ಒಳ್ಳೆಯದು. ಯಾಕೆಂದ್ರೆ ಈ ಅಶ್ವತ್ಥ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸ ಇರುತ್ತಾರೆ ಎನ್ನುವ ಗಾಢವಾದ ನಂಬಿಕೆ. ಅದಲ್ಲದೆ ಸೈಂಟಿಫಿಕ್ ಆಗಿ ಈ ಅಶ್ವತ್ಥ ಮರವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಬಿಡುಗಡೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ರಾತ್ರಿ ಹೊತ್ತಿನಲ್ಲೂ ಕೂಡ ಅಶ್ವತ್ಥ ಮರ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಈ ತರದ ಮರಗಳನ್ನು ನಾವು ಆದಷ್ಟು ಸಂರಕ್ಷಣೆ ಮಾಡಬೇಕು. ಈ ದೇವಸ್ಥಾನ ಸುಮಾರು 600 ವರ್ಷಗಳ ಮೊದಲೇ ನಿರ್ಮಿತವಾಗಿದೆ. ಇದು ಪಾಲಕ್ಕಾಡು ಟೌನಿನಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಪ್ರಧಾನ ತಂತ್ರಿಗಳ ಹೆಸರು AMC ಪರಮೇಶ್ವರ ನಂಬೂದಿರಿ. ಹಾಗೆಯೇ ಇಲ್ಲಿನ ಪ್ರಧಾನ ಅರ್ಚಕರ ಹೆಸರು ದಿನೇಶ್ ಭಟ್ ಅಂತ. ಇವರು ನನ್ನ ಅಮ್ಮನ ಸೋದರ ಮಾವ. ಇವರ ಮೂಲ ಮನೆ ಕುಂಬ್ಳೆ ಸಮೀಪದ ಮೇಣ ಸೇಡಿಗುಳಿ ಎಂಬಲ್ಲಿ. ಇವರ ತಂದೆಯವರು ಸುಮಾರು ವರ್ಷ ಮೊದಲು ಇಲ್ಲಿಗೆ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಆರಂಭಿಸಿದ್ರು. ಆ ನಂತರ ಇವರ ಮಕ್ಕಳಿಗೆ ಲಭಿಸಿದ್ದು. ಈ ದೇವಸ್ಥಾನದ ಪ್ರಧಾನ ದೇವರು ಶ್ರೀಕೃಷ್ಣ, ಜೊತೆಗೆ ಗಣಪತಿ ಹಾಗೂ ಸುಬ್ರಹ್ಮಣ್ಯ ದೇವರ ಗುಡಿಗಳು ಕೂಡ ಜೊತೆಗೆ ಇವೆ. ಈ ದೇವಸ್ಥಾನದ ಶ್ರೀಕೃಷ್ಣ ವಿಗ್ರಹವು ಕೇರಳದ ಫೇಮಸ್ ಟೆಂಪಲ್ ಆದ ಗುರುವಾಯೂರು ಟೆಂಪಲ್ ಅಲ್ಲಿರುವ ವಿಗ್ರಹದ ರೀತಿಯಲ್ಲಿಯೇ ಇದೆ. ಅದರಿಂದ ಕೂಡ ಸ್ವಲ್ಪ ದೊಡ್ಡ ಆಕೃತಿಯಲ್ಲಿ ಈ ವಿಗ್ರಹ ಇದೆ. ಈ ದೇವಸ್ಥಾನಕ್ಕೆ ಬಂದು ಭಕ್ತಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಮಕ್ಕಳಾಗದ ದಂಪತಿಯವರು ಶ್ರಾವಣ ನಕ್ಷತ್ರದ ದಿವಸ ಈ ಟೆಂಪಲ್ಗೆ ಬಂದು ಹಾಲು ಪಾಯಸ ನೈವೇದ್ಯ ಮಾಡಿ ಸಂತಾನ ಗೋಪಾಲಕೃಷ್ಣ ದೇವರನ್ನು ಪ್ರಾರ್ಥಿಸಿ 5 ವರ್ಷ ಕೆಳಗಿನ ಮಕ್ಕಳಿಗೆ ಪಾಯಸವನ್ನು ಉಣಬಡಿಸಿದ್ರೆ ಬೇಗನೆ ಮಕ್ಕಳಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಈ ದೇವಸ್ಥಾನದ ಪ್ರಧಾನ ಸೇವೆ ಏನಂದ್ರೆ ಶ್ರೀಕೃಷ್ಣನ ವಿಗ್ರಹಕ್ಕೆ ಬೆಣ್ಣೆಯ ಲೇಪನ ಹಾಗೆಯೇ ಗಂಧದ ಲೇಪನ ಮಾಡಿಸೋದು. ಭಕ್ತಿ ಶ್ರದ್ಧೆಯಿಂದ ಈ ಸೇವೆಯನ್ನು ಮಾಡಿಸಿದ್ರೆ ಕಾರ್ಯಸಿದ್ಧಿ ಆಗುತ್ತೆ. ಈ ದೇವಸ್ಥಾನದ ಎದುರುಗಡೆ ಕೊಡಿಮರ ಅಂತ ಇಲ್ಲ. ಈ ದೇವಸ್ಥಾನದಲ್ಲಿ ಧನು ತಿಂಗಳಲ್ಲಿ ಉಷ ಪೂಜೆ ನಡೆಯುತ್ತೆ. ಹಾಗೆಯೇ ವಿಷುವಿನ ದಿವಸ ವಿಷುಕಣಿ ಇಟ್ಟು ವಿಷು ಕೈನೀಟವನ್ನು ಎಲ್ಲರಿಗೂ ನೀಡ್ತಾರೆ. ಈ ದೇವಸ್ಥಾನದ ಪ್ರತಿಷ್ಠಾ ದಿನ ಕುಂಭ ತಿಂಗಳು 27ರಂದು ಅಂದ್ರೆ ಈ ವರ್ಷ ಮಾರ್ಚ್ 11ರಂದು ನಡೆಯುತ್ತೆ. ಈ ದೇವಸ್ಥಾನದ ಜಾತ್ರೆ ಉತ್ಸವ ಮೀನಾ ತಿಂಗಳು 5ರಂದು ಅಂದ್ರೆ ಈ ವರ್ಷ ಮಾರ್ಚ್ 19ರಂದು ನಡೆಯುತ್ತೆ. ಕೇರಳದಲ್ಲೆಲ್ಲ ಟೆಂಪಲ್ ಉತ್ಸವ ಅಂದ್ರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಆನೆಗಳು ಇಲ್ಲದ ಉತ್ಸವ ಇರಲ್ಲ. ಇಲ್ಲಿ 7 ಆನೆಗಳು ಇರುತ್ತೆ ಉತ್ಸವಕ್ಕೆ. ಜೊತೆಗೆ ಆನಪಂದಲು, ವೆಡಿಕೆಟ್ಟು, ಪಂಚವಾದ್ಯ ಇರುತ್ತೆ. ಲಾಸ್ಟ್ ಇಯರ್ ಈ ದೇವಸ್ಥಾನದಲ್ಲಿ ಉತ್ಸವ ದಿವಸ ನಡೆದ ಕಾರ್ಯಕ್ರಮವನ್ನು ಡೀಟೇಲ್ಸ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ತಿಳಿಸಿಕೊಡ್ತೇನೆ. ನಾವೆಲ್ಲ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ವರ್ಷಕ್ಕೆ 1 ಬಾರಿಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೆವು. ಈ ದೇವಸ್ಥಾನದಲ್ಲಿ ಮದುವೆ, ಉಪನಯನ ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಇದು ನೋಡಿ ದೇವಸ್ಥಾನದ ಹೊರಗಿನ ಭಾಗ. ಇಲ್ಲಿ ವಿಶಾಲವಾದ ಒಂದು ಕೆರೆ ಕೂಡ ಇದೆ. ಈ ಕೆರೆಗೆ ಒಂದು ವಿಶೇಷವಾದ ಚರಿತ್ರೆ ಕೂಡ ಇದೆ. ಈ ದೇವಸ್ಥಾನದಲ್ಲಿ ವಿಶೇಷ ದಿವಸ ನಿರಮಾಲೆ ಹಾಗೂ ದೀಪಾಲಂಕಾರ ಪೂಜೆಗಳು ನಡೀತಾ ಇರುತ್ತೆ. ಚಿಕ್ಕ ಮಕ್ಕಳೆಂದರೆ ಶ್ರೀಕೃಷ್ಣನಿಗೆ ಬಲು ಪ್ರೀತಿ ಅಲ್ವಾ. ಹಾಗೆಯೇ ಇಲ್ಲಿ ನನ್ನ ಅಮ್ಮನ ಸೋದರ ಮಾವನ ಮಗ ಶ್ರೀಕೃಷ್ಣ ಅಂತ ಹೆಸರು. ಅವನು ಇಲ್ಲಿ ಶ್ರೀಕೃಷ್ಣನ ವಿಗ್ರಹಕ್ಕೆ ಗಂಧದ ಲೇಪನ ಮಾಡ್ತಾ ಇದ್ದಾನೆ.
ಈ ದೇವಸ್ಥಾನದ ಸಪ್ತಾಹ ಸಮಯದಲ್ಲಿ ಈ ದೇವರ ಹಲವಾರು ಅಲಂಕೃತ ರೂಪಗಳ ಫೋಟೋಸ್ಗಳು ನೋಡ್ತಾ ಬನ್ನಿ. ಈ ವರ್ಷದ ವೇಳೆಯ ಕಾಗದದ ಬಿಡುಗಡೆಯ ಸಂಭ್ರಮದ ಫೋಟೋಸ್ಗಳು. ಇದು ನೋಡಿ, ಈ ದೇವಸ್ಥಾನದ ಹತ್ತಿರದಲ್ಲಿರುವ ನನ್ನ ಅಮ್ಮನ ಅಜ್ಜಿ ಮನೆ. ತುಂಬಾ ಹಳೆಯದಾದ ಓಡಿನ ಮನೆ ಇದು. ಈ ಮನೆಯ ಎದುರುಗಡೆಯ ಭಾಗದಲ್ಲಿ ಒಂದು ದೊಡ್ಡ ವಿಶಾಲವಾದ ಕೆರೆ ಇದೆ. ಮೊದಲೆಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿ ಬಂದಾಗ ಈ ಕೊಳದಲ್ಲಿ ಸ್ನಾನ ಮಾಡೋದು, ಬಟ್ಟೆ ಒಗೆಯುವುದೆಲ್ಲ ಮಾಡ್ತಾ ಇದ್ದೆವು. ಈ ಕೊಳಕ್ಕೆ ಒಂದು ಹಿಸ್ಟ್ರಿನೇ ಇದೆ. ಈ ಕೆರೆಯನ್ನು ಸಾಧಾರಣ ಮನುಷ್ಯರು ನಿರ್ಮಿತ ಮಾಡಿದ್ದಲ್ಲ. ಮೊದಲಿನ ಕಾಲದಲ್ಲಿ ಭೂತಗಣಗಳು ಬರೀ ಒಂದೇ ದಿನದಲ್ಲಿ ರಾತ್ರಿ ಬೆಳಗಾಗಬೇಕಾದ್ರೆ ಈ ಕೆರೆಯನ್ನು ತೋಡಿ ಈ ಮಣ್ಣನ್ನು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಜಾಗಕ್ಕೆ ಹಾಕಿದ್ರು. ಈಗಲೂ ಕೂಡ ಆ ಜಾಗವನ್ನು ಪುಣ್ಯಕಾಡು ಅಂತ ಕರೀತಾರೆ. ಮೊದಲು ಈ ಕೆರೆಯ ಸುತ್ತ ಕಲ್ಲಿನ ಕಟ್ಟ ಇರಲಿಲ್ಲ. ಇತ್ತೀಚೆಗೆ ಪಂಚಾಯತಿನವರು ಈ ಕೆರೆಯನ್ನು ಸಂರಕ್ಷಿಸಲು ಬೇಕಾಗಿ ಈ ಕೆರೆಯ ಸುತ್ತ ಕಲ್ಲನ್ನು ಕಟ್ಟಿ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಕಾಟುಶೇರಿ ಎಂಬ ಸಣ್ಣ ಗ್ರಾಮವು ಹಚ್ಚ ಹಸುರಿನಿಂದ ಕೂಡಿದ್ದು ಪ್ರಕೃತಿ ರಮಣೀಯ ಸ್ಥಳ. ಸಾಧ್ಯವಾದ್ರೆ ನೀವು ಕೂಡ ಒಮ್ಮೆ ಈ ಗ್ರಾಮಕ್ಕೆ ಭೇಟಿ ನೀಡಿ. ಇಲ್ಲಿಯೇ ಸಮೀಪ ಇರುವ ವೀಳುಮಲೆ ಎನ್ನುವ ಬೆಟ್ಟದ ಹಿಸ್ಟ್ರಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಸುಮಾರು ಈ ದೇವಸ್ಥಾನದಿಂದ 1 ಕಿಲೋಮೀಟರ್ ಆಚೆ ಆ ಬೆಟ್ಟ ಇದೆ. ಅಲ್ಲಿಗೆ ಟ್ರಕ್ಕಿಂಗ್ ಮೂಲಕ ಪ್ರಯಾಣ ಬೆಳೆಸಬಹುದು. ಅಲ್ಲಿಗೆ ಒಂದು ದೊಡ್ಡ ಹಿಸ್ಟ್ರಿ ಕೂಡ ಇದೆ. ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕೊಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್. ಥ್ಯಾಂಕ್ ಯು.